ಅಂತ ಹೇಳಿ ನಮ್ಮ ಜೊತೆಯಲ್ಲಿ ಶೇಖರ್ ಅಂತ ಹೇಳಿ ನಮ್ಮ ಜೊತೆಯಲ್ಲಿ ಕನೆಕ್ಟೆಡ್ ಇದ್ದಾರೆ ಆಚೆಯಿಂದ. ಶೇಖರ್ ಅವರೇ ನಮಸ್ಕಾರ. ಹಲೋ ಶೇಖರ್ ಅವ್ರು, ಸುಮಾ ಅವರೇ ನಾನು ಮಾತನಾಡಿಸ್ತೀನಿ. ಶೇಖರ್ ಅವ್ರು ಇದ್ದಾರೆ ನಮ್ಮ ಜೊತೆಯಲ್ಲಿ. ಬಹುಶಃ ಶೇಖರ್ ಅವರೇ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಶೇಖರ್ ಸರ್, ಅಭಿವೃದ್ಧಿ ನೋ ಡೌಟ್ ಬೇಕು, AI ಇಕೋಸಿಸ್ಟಮ್ ನೋ ಡೌಟ್ ಬೇಕು, ಒಂದು ಸ್ಮಾರ್ಟ್ ಸಿಟಿ ರೀತಿಯಲ್ಲಿ ಪ್ರಾಜೆಕ್ಟ್ ಬೇಕೇ ಬೇಕು. ಬಟ್ ಎಟ್ ದ ಕಾಸ್ಟ್ ಆಫ್ ವಾಟ್ ಸರ್? ರೈತರ ಕಣ್ಣೀರಿನ ಅಡಿಪಾಯದಲ್ಲಿ ಅಭಿವೃದ್ಧಿ ಅನ್ನೋದು ಅನಿವಾರ್ಯನ ಅಂತ? ಮೇಡಮ್, ಈಗ ರೈತರು ಭೂಸ್ವಾಧೀನಕ್ಕೆ ಒಪ್ಪಿಗೆ ಕೂಡ ಕೊಟ್ಟಿದ್ದಾರೆ. ಕೊಟ್ಟಿರೋರು ಕೂಡ ರೈತರೇ ಆಗಿದ್ದಾರೆ. ಅಭಿವೃದ್ಧಿ ದೃಷ್ಟಿಯಿಂದ ಬೆಂಗಳೂರಿನ ದಟ್ಟಣೆಯನ್ನು ಕಡಿಮೆ ಮಾಡಲು ಸರ್ಕಾರವು ಕೈಗೊಂಡಿರುವ ಯೋಜನೆಗೆ ನಮ್ಮ 2 ಪಂಚಾಯಿತಿಯ ರೈತರುಗಳು ಸಹ ಒಪ್ಪಿಗೆ ಕೊಟ್ಟಿದ್ದಾರೆ. ವಿರೋಧವೂ ಸಹ ಇದೆ. ನಾನು ವಿರೋಧ ಇಲ್ಲ ಅಂತ ಹೇಳ್ತೀನಿ. ಯಾವ ಪಂಚಾಯಿತಿ ವ್ಯಾಪ್ತಿ ಮತ್ತು ನೀವು ಹೇಳಿದ 2 ಪಂಚಾಯಿತಿ ವ್ಯಾಪ್ತಿ ಯಾವುದು ಅನ್ನೋದನ್ನು ಹೇಳ್ಬಿಡಿ ಸರ್. ಬೈರಮಂಗಲ ಮತ್ತು ಕಂಚಗಾರನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿ. ನಾನು ಬೈರಮಂಗಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಂಚಿಪುರ ಕಾಲೋನಿ ಗ್ರಾಮದ ನಿವಾಸಿ. ಅಂದ್ರೆ ನಿಮ್ 2 ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯಾವ ರೈತರಿಗೂ ತಕರಾರಿಲ್ಲ? ಇಲ್ಲ ಮೇಡಮ್, ತಕರಾರು ಇದೆ, ಇಲ್ಲ ಅಂತ ಇಲ್ಲ. ಏನು ಈಗ 80% ರೈತರು ಒಪ್ಪಿಗೆ ಕೊಟ್ಟಿದ್ದಾರೆ. ಅಲ್ಲಿ ಕೆಲವು ರೈತರು ವಿರೋಧ ಮಾಡ್ತಿದ್ದಾರೆ. ಅಲ್ಲಲ್ಲ, ಕ್ಷಮೆ ಇರ್ಲಿ ಶೇಖರ್ ಅವರೇ, ಈ 80% ಅನ್ನೋ ಫ್ಯಾನ್ಸಿ ನಂಬರ್ಗೆ ಮೂಲ ಯಾವುದು ಅಂತ ಹೇಳಿ, ಅಂದ್ರೆ ಹೆಂಗೆ ಇದ್ರ ಲೆಕ್ಕ ಹೆಂಗ್ ಸಿಕ್ತು 80% ಅಂತ ಹೇಳಿ? ಯಾವ ಡೇಟಾದಲ್ಲಿದೆ ಅದು? ಸಾಮಾನ್ಯ ಜನರಿಗೆ ಅವೈಲಬಲ್ ಇದೆಯಾ ಆ ಸರ್ವೆ ಮಾಡಿದ ಡೇಟಾ ಅಂತ? ಮೇಡಮ್, ನೀವು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಕಚೇರಿಗೆ ಹೋಗಿ ಮಾಹಿತಿಯನ್ನು ಪಡೆಯಬಹುದು. ಅಲ್ಲಿ ನಾವು ಏನು 80% ಅಂತ ರೈತರು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದೀವಿ, ಅದ್ರ ಸಂಪೂರ್ಣ ಮಾಹಿತಿ ಕೂಡ ಅಧಿಕಾರಿಗಳಿಂದ ಪಡೆಯಬಹುದು. ಅಲ್ಲಿ ಈ ಭಾಗದ ರೈತರುಗಳು ಏನ್ ಗೊತ್ತಾ, ವಿರೋಧದ ನಡುವೆ ಕೂಡ ನಮ್ಗೆ ಅಕ್ವೈರ್ ಬೇಕು ಅಂತ ಹೇಳ್ತಾ ಇದಾರೆ. ಯಾಕೆ ಅಂದ್ರೆ ಅಕ್ಕಪಕ್ಕದ ಜನರು ನಮ್ ಬಗ್ಗೆ ಭೂಮಿ ಕೊಡಲು ಒಪ್ಕೊಂಡವ್ರೆ ಅಂದ್ರೆ ಏನ್ ಅನ್ಕೋತಾರೆ ಅನ್ನೋ ಉದ್ದೇಶದಿಂದ ಕೆಲವು ರೈತರು ಕೂಡ ಕಾಯ್ತಿದ್ದಾರೆ. ಮತ್ತು ಕೆಲವು ರೈತರುಗಳಲ್ಲಿ ಈ ಅಕ್ವೈರ್ ಆದಾಗ ದುಡ್ಡು ಹಾಕ್ತಾರೋ ಇಲ್ಲವೋ ಅಂತ ಅನುಮಾನ ಕೂಡ ವಿರೋಧಿಗಳ ಕೆಲವೊಂದು ಗುಂಪಿನ ಜನರು ನಿಮ್ಗೆ 60 ರಿಂದ 70 ಲಕ್ಷ ಕೊಡ್ತಾರೆ, ನಿಮ್ಗೆ ಊರನ್ನು ಒಕ್ಕಲೆ ಬರ್ಸ್ತಾರೆ ಅಂತ ಅಪಪ್ರಚಾರ ಮಾಡಿದಿಂದ ಕೆಲವೊಂದು ರೈತರಿಗೆ ಏನ್ ಹೇಳ್ತೀರಿ? ಅಂದ್ರೆ 2 ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ಲ ಒಪ್ಕೊಂಡ್ಬಿಟ್ಟಿದಾರಂತೆ, ಕೆಲವ್ರಿಗೆ ಮಾತ್ರ ಆಕ್ಷೇಪಗಳಿದೆಯಂತೆ. ಕೆಂಚಗಾನಹಳ್ಳಿ, ಬೈಲಮಂಗಲದಲ್ಲಿ ಎಲ್ಲ ಒಪ್ಪಿಟ್ಟಿದ್ದಾರೆ. ನಟರಾಜ್ ಅವ್ರಿಗೆ ಸರ್, ಇವತ್ತು ಹೇಳಿದ್ರಿ ನೀವು, ಇವಾಗ ತಾನೇ ಮಾತಾಡಿದ್ರಿ, ಬಂದು ಮಾತಾಡ್ತಾರೆ ಅಧಿಕಾರಿಗಳು ಅಂತ. ಸರ್ 458 ದಿನ ಆಯಿತು ಸರ್. ಆ ಕೊಚ್ಚೆ ಮೂರು ಹತ್ರ ಕೂತ್ಕೊಂಡಿದ್ದೀವಿ ಸರ್, ಒಬ್ಬರು ಬಂದಿಲ್ಲ ಸರ್. ನಮ್ಮ ಕ್ಷೇತ್ರದ MLA ಗಳಿಸಿದ್ದೀವಿ ಬಾಲಣ್ಣವ್ರನ್ನ, ಇನ್ನೂವರೆಗೂ ಬಂದಿಲ್ಲ ಸರ್. ನೋಡಿ ಸರ್, ಯಾರು ಖುಷಿ ಪಟ್ಟರೋ ಪಟ್ಟಿಲ್ವಾ, ನಮ್ಮ ಇವರು ಮುಖ್ಯಮಂತ್ರಿ ಅದಲ್ಲ ಶಿವಕುಮಾರ್ ಅಣ್ಣವರು, ನಮ್ಮ 2 ಭಾಗದ ರೈತರೇ ಖುಷಿ ಪಟ್ಟಿದ್ದು. ಯಾಕೆಂದರೆ ನಮ್ಮ ಜಿಲ್ಲೆಯಲ್ಲಿ ಇನ್ನೊಬ್ಬ 5 ಮುಖ್ಯಮಂತ್ರಿಗಳಾದರು ಅಂತ. ಅವತ್ತು ಬಂದರು ಸರ್, ನಮಗೆ ಪೇಪರ್ ಕೊಡಿ, ಪೆನ್ ಕೊಡಿ, ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ. ನಮ್ಗೆ ಇವತ್ತು ಗೊತ್ತಾಯ್ತದೆ ನಮ್ಮ ಮರಣ ಶಾಸನ ಬರೆಯೋಕೆ ಅಂತೇಳಿ. ಆಯ್ತಾ ಸರ್, ಒಂದು ನಿಮಿಷ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಸರ್, ಒಂದು ನಿಮಿಷ ಸರ್, ನನ್ನ ಮಾತು ಮುಗ್ದಿಲ್ಲ ಸರ್, ನನ್ನ ಮಾತು ಮುಗ್ದಿಲ್ಲ, ಕೇಳಿಸ್ಕೊಳ್ಳಿ ಸರ್, ಒಂದು ನಿಮಿಷ ಕೇಳಿಸ್ಕೊಳ್ಳಿ ಸರ್. ಯಾಕೆ ಈ ತರ ಹೇಳ್ತಾ ಇದೀನಿ ಅಂತ ಕೇಳ್ಕೊಳ್ಳಿ ಸರ್. ಯಾಕೆ ಕೇಳೋದಕ್ಕೆ, ಇವರು ಮುಖ್ಯಮಂತ್ರಿ ಆದಾಗ ಫಸ್ಟ್ ಕನಕಪುರಕ್ಕೆ ಹೋದ್ರು ಸರ್. ಎಲ್ಲ ನೋಡಿದಿರಾ, ಎಲ್ಲ ಟಿವಿಲಿ ತೋರಿಸಿದ್ರೆ. ಅಲ್ಲಿನ ರೈತರಿಗೆ ಏನ್ ಹೇಳ್ತಾರೆ ಸರ್, ಒಂದು ಕುಂಟೆ ಜಮೀನು ಕಳ್ಕೋಬೇಡಿ, ಗಂಜಿ ಕುಡಿದ್ಬಿಟ್ಟು ಬದುಕಿ, ನಾನ್ ನಿಮ್ಗೆ ಸಹಾಯ ಮಾಡ್ತೀನಿ ಅಂತ. ಸರ್ ನಾವೇನ್ ಸರ್ ಪಾಪ ಮಾಡಿದ್ದು? ನಮ್ ಭೂಮಿನ ಯಾಕೆ ಸರ್ ಕಿತ್ಕೊಂತವ್ರೆ ಸರ್? ಅಭಿವೃದ್ಧಿಗೆ ನಾವು ವಿರೋಧಿಗಳಲ್ಲ. ಸುಮಾ ಅವರೇ ನಮಸ್ಕಾರ. ಒಂದು ಕ್ವಿಕ್ ಕಾಲ್ ಸರ್. ಸುಮಾ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಸುಮಾ ಅವರೇ, ನಿಕೋಬಾರ್ ಅಲ್ಲಿರೋ ಮರ, ಬಿಡದಿಲಿರೋ ಮರ ಅಲ್ಲ. ಈ ಕಡೆ ಕನಕಪುರದಲ್ಲಿರೋ ರೈತರು ಭೂಮಿನ ಉಳಿಸ್ಕೊಳ್ಬೇಕು, ಬಿಡದಿ ರೈತರು ಭೂಮಿಯನ್ನ ಬಿಟ್ಕೊಡ್ ಬಿಡ್ಬೇಕು. ಏನ್ ಹೇಳ್ತೀರಿ ಮೇಡಮ್? ಮೇಡಮ್, ಇಲ್ಲಿ ಕಂಪ್ಯೂಟರ್ ಇಂದ ಮರ ಬೆಳೆದೈತಾ? ಕಂಪ್ಯೂಟರ್ ಇಂದ ಮರ ಬೆಳೆದೈತಾ? ಇಲ್ಲಿ ಹಚ್ಕೊಂಡು 6 ಲಕ್ಷ ಚಾರ್ಜ್ ಆಗ್ತಾ ಇದೀವಿ. ನೀವು ಸಿಲ್ಕಿನ ಇಷ್ಟೇ ಆಗುತ್ತೆ, ಸಿಲ್ಕು ಮಿಲ್ಕ್ ನ ಬಿಡಬೇಡಿ ಅಂತ ಕನಕಪುರದ ರೈತರಿಗೆ ಮಾತ್ರ ಹೇಳ್ತಾರೆ. ನಾವು ಸಿಲ್ಕು ಮಿಲ್ಕ್ ಏನು ಮಾಡ್ಬಾರ್ದ? ನಮ್ಮ ಜೀವನ ನಾವು ಕಟ್ಕೊಂಡಿದೀವಿ, ಯಾವ ರೀತಿ ಬೇಕು ನಮ್ಮ ಮಕ್ಕಳನ್ನ ಎಜುಕೇಶನ್ ಮಾಡಿ ಎಲ್ಲಾ ರೀತಿ ಅನುಕೂಲಗಳನ್ನು ನಾವು ಮಾಡ್ಕೊಂಡಿದೀವಿ. ಮತ್ತೆ ಇವರು 1 ಎಕರೆ 2 ಎಕರೆ ಇರೋರು ನಾವೆಲ್ಲ ಎಲ್ಲಿಗೆ ಹೋಗೋದು ಮೇಡಮ್? ಇವ್ರು ಕೊಡ್ತಾರೆ, 2 ಸೈಟ್ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ 1 ಎಕರೆಗೆ ಅಂತ ತಿಳ್ಕೊಳ್ಳಿ. ನಮ್ಮ 2 ಮಕ್ಳಿದ್ದಾರೆ, ಎಲ್ಲಿ ಕಳ್ಸೋದು ಅವ್ರನ್ನ? ನಾವ್ ಯಾವ ರೀತಿ ಜೀವನ ಮಾಡ್ಬೇಕು ಮೇಡಮ್ ಇವ್ರು ಇದರಿಂದ? ನಾವು ಮಕ್ಳು ಕೆಲಸ ಸಿಗ್ತವೆ ಅಂತ ಏನ್ ಗ್ಯಾರಂಟಿ ಮೇಡಮ್? ಇವಾಗಾದ್ರೂ ಇಲ್ಲ ಅಂದ್ರೂ ಜಮೀನ್ ಐತೆ, ಜೀವನ ಮಾಡ್ತೀವಿ ಅನ್ನೋದು. ನಮ್ಮ ಮಕ್ಳು ಓದ್ಲಿಲ್ಲ ಅಂತ ಮತ್ತೆ 2 ಹೆಸರುಗಳು ಕಟ್ಕೊಂಡು ಅಂತನಾದ್ರೂ ಇರ್ತದೆ ಮೇಡಮ್. ಆಮೇಲೆ ಹೆಂಗ್ ಜೀವನ ಮಾಡೋದು ನಾವು? ಎಲ್ಲೋಗಿರೋದು ಹೇಳಿ? ಆಮೇಲೆ ಕನಕಪುರದವ್ರು ಮಾತ್ರ ಈ ನೀರು ಕನಕಪುರದವ್ರಿಗೆ ಹೋಗುತ್ತೆ ಮೇಡಮ್. ಅವ್ರು ಕೊಚ್ಚೆ ನೀರು ಅಂತವ್ರಲ್ವಾ, ಈ ನೀರು ಕನಕಪುರದವ್ರಿಗೆ ಹೋಗುತ್ತೆ. ಕನಕಪುರದವ್ರಿಗೆ ಹೋಗುತ್ತೆ. ಅವರು ಇದೇ ನೀರು ಉಪಯೋಗಿಸ್ತಾ ಇದ್ದವರು. ಅವ್ರು ಮಾತ್ರ ರೈತರ? ನಾವೆಲ್ಲ ರೈತರಲ್ವಾ? ಹಂಗಾದ್ರೆ ಬಂದ್ ನೋಡ್ಲಿ ಬಿಡಿ ರೈತರಲ್ಲ ಅಂತ. ಇವರು
DK ಸುರೇಶ್ ಅವರು ಹೇಳ್ತಾರೆ ಅವ್ರ KMS ಗೆ 6 ಲಕ್ಷ ಲೀಟರ್ ಹಾಲನ್ನ ಹೆಂಗ್ ಕೊಡ್ತೀವಿ ನಾವು 2 ಪಂಚಾಯತಿಯಿಂದ? ನಾವು ರೈತರ ಎಲ್ಲರೂ ಹೆಂಗ್ ಕೊಡ್ತೀವಿ ಮೇಡಮ್? ನಾವು ರೇಷ್ಮೆ ಮಾಡ್ತೀವಿ, ನಾವು ತೆಂಗಿನ ಸಸಿ ಎಲ್ಲ ಐತೆ ಮೇಡಮ್, ನಾವು ಕಷ್ಟಪಟ್ಟು ಜೀವನ ಮಾಡ್ತಾ ಇರೋದು. ಅವರು ಹಾಲನ್ನ ಹಾಕ್ತಾರೆ, ರೈತರೆಲ್ಲ ಅಂದ್ಮೇಲೆ ಹಾಲು ಹೆಂಗ್ ಹಾಕ್ತಿವಿ ಮೇಡಮ್? 6 ಲಕ್ಷ ಲೀಟರ್ ಹಾಲು ಹಾಕ್ತಿವಿ. ಕರೆಕ್ಟ್ ಇದೆ ಸುಮಾ ಅವ್ರೆ, ಕರೆಕ್ಟ್ ಇದೆ. ಥ್ಯಾಂಕ್ ಯು ಸೋ ಮಚ್ ನಮಗೆ ಕರೆ ಮಾಡಿದಕ್ಕೆ. ಒಂದು ಸಿಂಪಲ್